ಕಲಬುರಗಿ ಲೋಕಸಭಾ ಅಖಾಡ ರಂಗೇರ್ತಾ ಇದೆ. ಕ್ಷೇತ್ರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಬಿಜೆಪಿ ಕಸರತ್ತನ್ನ ಆರಂಭಿಸಿದೆ. ಕಲಬುರಗಿ ಲೋಕಸಭಾ ಅಖಾಡ ರಂಗೇರ್ತಾ ಇದೆ. ನಿತಿನ್ ಗುತ್ತೇದಾರ್ ಅವರನ್ನ ಸೆಳೆಯೋದಕ್ಕೆ ಬಹಳ ಸರ್ಕಸ್ ನಡೀತಾ ಇದೆ. ನಿತಿನ್ ಗುತ್ತೇದಾರ್ ಅವರನ್ನ ಭೇಟಿಯಾಗಿದ್ದಾರೆ ರೇವು ನಾಯಕ್ ಬೆಳಮಗಿ. ರೇವು ನಾಯಕ್ ಕಾಂಗ್ರೆಸ್ ನಾಯಕರು ನಿತಿನ್ ಗುತ್ತೇದಾರ್ ಮನೆಗೆ ಭೇಟಿ ನೀಡಿ ಚರ್ಚೆಯನ್ನ ಮಾಡಿದ್ದಾರೆ. ನಿತಿನ್ ಗುತ್ತೇದಾರ್ ಅವರನ್ನ ಸೆಳೆಯೋದಕ್ಕೆ ಬಿಜೆಪಿಯಿಂದಲೂ ಕೂಡ ಈಗಾಗಲೇ ಕಸರತ್ತುಗಳು ಆರಂಭ ಆಗಿದೆ. ಈ ಹಿಂದೆ ನಿತಿನ್ ಅವರನ್ನ ಸಿಟಿ ರವಿ ಭೇಟಿ ಮಾಡಿದ್ರು. ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಕಲಬುರಗಿಯನ್ನ ಗೆಲ್ಲೋದಕ್ಕೆ ಈಗ ಕಾಂಗ್ರೆಸ್ ಬಿಜೆಪಿ ಬಹಳ ಕಸರತ್ತನ್ನ ಮಾಡ್ಕೊಳ್ತಾ ಇದೆ. ನಿತಿನ್ ಗುತ್ತೇದಾರ್ ಅವರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಹೆಣೆದುಕೊಂಡಿದೆ. ನಿತಿನ್ ಗುತ್ತೇದಾರ್ ಅವರನ್ನ ಪಕ್ಷಕ್ಕೆ ಸೆಳೆದುಕೊಂಡ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಹಳಷ್ಟು ಅನುಕೂಲ ಆಗಬಹುದು ಅನ್ನುವಂಥದ್ದು ಈಗ ಲೆಕ್ಕಾಚಾರ. ಆ ಲೆಕ್ಕಾಚಾರ ಬಿಜೆಪಿಯಲ್ಲೂ ಕೂಡ ಇದೆ, ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಗಮನಿಸಿದ್ರೆ ಆ ಸಂದರ್ಭದಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಅವರ ವಿರುದ್ಧವೇ ಸ್ಪರ್ಧೆಯನ್ನ ಮಾಡಿದ್ರು ನಿತಿನ್. ಬಿಜೆಪಿ ಸೋಲಿಗೆ ಪ್ರಮುಖ ಕಾರಣರಾಗಿದ್ರು. ಹಾಗಾಗಿ ಈ ಬಾರಿ ಎರಡೂ ಪಕ್ಷಗಳು ಕೂಡ ರಣತಂತ್ರವನ್ನ ಮಾಡ್ಕೊಳ್ತಾ ಇದೆ. ಪಕ್ಷಕ್ಕೆ ಸೆಳೆದ್ರೆ ಕಾಂಗ್ರೆಸ್ಗೂ ಅನುಕೂಲ, ಬಿಜೆಪಿಗೂ ಅನುಕೂಲ. ಆ ನಿಟ್ಟಿನಲ್ಲಿ ಸಿಟಿ ರವಿ ಹಿಂದೆ ಭೇಟಿ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಗಮನಿಸ್ತಾ ಇದ್ದೀವಿ ಬಿಜೆಪಿಗೂ ಅನುಕೂಲ ಆಗ್ತಾ ಇದೆ, ಕಾಂಗ್ರೆಸ್ಗೂ ಅನುಕೂಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ನಿತಿನ್ ಗುತ್ತೇದಾರ್ ಅವರನ್ನ ಭೇಟಿ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಆದ್ರೆ ನಿತಿನ್ ಗುತ್ತೇದಾರ್ ಅವರ ನಿಲುವು ಯಾವ ಪಕ್ಷದ ಕಡೆಗೆ ಇದೆ, ಏನ್ ಹೇಳ್ತಾ ಇದೆ ಈಗ ಸದ್ಯಕ್ಕೆ ಅಲ್ಲಿ ಯಾವೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ? ಅನಿಲ್ ಸ್ವಾಮಿ. ಅಶ್ವಿನ್, ನಿಜಕ್ಕೂ ಏನು ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಾಗಲೇ ಈಗಾಗಲೇ ರಾಜಕೀಯ ವಲಯದಲ್ಲಿ ಘರ್ ವಾಪಸಿ ಎಂಬ ಏನೊಂದು ಸಾಕಷ್ಟು ರೀತಿಯಲ್ಲಿ ಚರ್ಚೆ ನಡೀತಾ ಅಂತ ಹೇಳಬಹುದು. ಇತ್ತೀಚೆಗಷ್ಟೇ ಏನೊಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಂತ ನಿತಿನ್ ಗುತ್ತೇದಾರ್ ಅವರ ನಿವಾಸಕ್ಕೆ ಬಿಜೆಪಿ ರಾಷ್ಟ್ರೀಯ ಮುಖಂಡರಂತ ಸಿಟಿ ರವಿ ಅವರು ಭೇಟಿ ನೀಡಿ ಅವರನ್ನ ಮತ್ತೆ ಬಿಜೆಪಿ ಪಕ್ಷಕ್ಕೆ ಕರೆತರಲು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡಿದರು. ಇದರ ಜೊತೆಗೆ ಅವರ ಜೊತೆ ಸಭೆ ಕೂಡ ನಡೆಸಿದ್ದರು. ಇದೀಗ ಸಿಟಿ ರವಿ ನಿತಿನ್ ಗುತ್ತೇದಾರ್ ಭೇಟಿ ಬೆನ್ನಲ್ಲೇ ಮತ್ತೆ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಮುಖಂಡರಂತ ರೇವನಾಯಕ್ ಬೆಳಂಗಿ ಅವರು ಕಲಬುರಗಿ ನಗರದ ನಿತಿನ್ ಗುತ್ತೇದಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ಕೂಡ ನಡೆಸಿದ್ದಾರೆ ಅಂತ ಹೇಳಬಹುದು. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಲಬುರಗಿಗೆ ಆಗಮಿಸಿದ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಚರ್ಚೆ ಕೂಡ ನಡೆಸಿದ್ದರು. ಶತಾಯಗತೆಯ ಈ ಬಾರಿ ಕಲಬುರಗಿ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕೆಂಬ ರಣತಂತ್ರ ರೂಪಿಸಿದ ಹಿನ್ನೆಲೆಯಲ್ಲಿ ಪಕ್ಷ ಬಿಟ್ಟು ಹೋದವರನ್ನ ಹಾಗೂ ಬಿಜೆಪಿಯಲ್ಲಿದ್ದವರನ್ನ ಹಾಗೂ ಏನು ಪಕ್ಷೇತರಾಗಿ ಏನು ಸ್ಟೇಬಲ್ ಆಗಿದ್ದಾರೆ ಅಂತವರನ್ನ ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಈಗಾಗಲೇ ಕಾಂಗ್ರೆಸ್ ಪಕ್ಷ ಕೂಡ ಸಾಕಷ್ಟು ಏನೊಂದು ರಣತಂತ್ರ ಕೂಡ ರೂಪಿಸಿ ಅಂತ ಹೇಳಬಹುದು. ಈ ಹಿಂದೆ ತಮ್ಮ ಸಹೋದರರ ವಿರುದ್ಧವೇ ಅಫಜಲ್ಪುರ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ನಿತಿನ್ ಗುತ್ತೇದಾರ್ ಅವರು ಅವರ ಸಹೋದರಕ್ಕಿಂತ ಹೆಚ್ಚಿನ ಮತಗಳನ್ನು ಕೂಡ ಪಡೆದಿದೆ ಅಂತ ಹೇಳಬಹುದು. ಹೀಗಾಗಿ ಈ ಬಾರಿ ಶತಾಯಗತೆಯ ಕಾಂಗ್ರೆಸ್ ಲೋಕಸಭೆ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ನಿತಿನ್ ಗುತ್ತೇದಾರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು. ಆದ್ರೆ ಈ ಬಗ್ಗೆ ನಿತಿನ್ ಗುತ್ತೇದಾರ್ ಅವರು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ ಅಶ್ವಿನಿ.